ನಮಸ್ತೆ ಗೆಳೆಯರೆ. ಇರಾನ್ ಮತ್ತು ಅಮೇರಿಕ ಯುದ್ಧ ವಿರಾಮ ಘೋಷಣೆ ಆದರೂ ಕೂಡ ಅಮೇರಿಕ ಇರಾನ್ ಮೇಲೆ ಮತ್ತೆ ದಾಳಿ ಮಾಡ್ತಾ ಇದೆ. ಹೆಸರಿಗಷ್ಟೇ ಯುದ್ಧ ನಿಂತಿದೆ ಅಂತ ಲೀಗಲ್ ಆಗಿ ಅವರು ಯುದ್ಧ ನಿಂತಿದೆ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ. CNN ಅಮೇರಿಕಾದ ನ್ಯೂಸ್ ಚಾನಲ್ಲು. US ಸ್ಟ್ರೈಕ್ಸ್ ಇರಾನಿಯನ್ ಟಾರ್ಗೆಟ್ಸ್ ಇನ್ ರೆಸ್ಪಾನ್ಸ್ ಟು ಅಟ್ಯಾಕ್ ಆನ್ ಕಾರ್ಗೋ ಶಿಪ್. ಅಂದರೆ ಇವರು ಹೆಸರಿಗಷ್ಟೇ ಯುದ್ಧ ನಿಂತಿದೆ ಅಂತ ಮಾಡಿ ಹಾಗೆ ನಮ್ಮ ಭಾರತದ 3 ಜನನ ಕೊಂದಿದ್ದಾರೆ. ಯಾರು? ಅಮೇರಿಕದವರು. ನಾವು ಬೇಡ್ಕೊಳ್ಳೋದಷ್ಟೇ, ನಮ್ಮ ಹತ್ರ ದೇವರಿಗೆ ಬೇಡ್ಕೋಬೇಕು. ನಾವು ಮಾಡೋ ದೊಡ್ಡ ವ್ಯಕ್ತಿಗಳು ಮೊದಲು ಸತ್ತು ಹೋಗ್ಬೇಕು ಅಂತ ಬೇಡ್ಕೋಬೇಕಷ್ಟೇ. ಇವ್ರು ಮಾಡೋ ಆಟಕ್ಕೆ ಸಣ್ಣ ವ್ಯಕ್ತಿಗಳು ಬಲಿಪಶು ಆಗ್ತಾ ಇದ್ದಾರೆ. ಇವರಿಗೆ ಇದಂಥವರ ಒಂದು ಆಟ ಇದ್ದ ಹಾಗೆ. ಹೇಗಿದ್ದರೂ ಇಡೀ ವಿಶ್ವದಿಂದ ಡಾಲರಲ್ಲಿ ಹಣ ವರ್ಗಾವಣೆ ಆಗ್ತಾ ಇರುತ್ತೆ. ಹೇಗಿದ್ದರೂ ನಾವು ಸಂಪಾದನೆ ಮಾತ್ರ ದಿನಕ್ಕೆ ಭರ್ಜರಿ ಆಗ್ತಾ ಇರುತ್ತೆ ಅವರಿಗೆ. ಯಾಕಂದರೆ ಬೇರೆ ಬೇರೆ ದೇಶಗಳು ಕೂಡ ಡಾಲರಲ್ಲೇ, ಇಂಡಿಯಾ ನಮ್ಮದು ರೂಪಾಯಿ ಇದ್ದರೂ ಕೂಡ, ಭಾರತ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ ರೂಪಾಯಿ ಇದ್ದರೂ ಕೂಡ ಅಲ್ಲಿ ಡಾಲರಿಗೆ ಕನ್ವರ್ಟ್ ಆದಾಗ $1ಗೆ 98 ರೂಪಾಯಿ ಇದೆ. ಹೀಗೆ ಬೇರೆ ಬೇರೆ ದೇಶಗಳಿಂದ ಡಾಲರ್ಗೆ ದುಡ್ಡು ಕನ್ವರ್ಟ್ ಆದಾಗ ಎಷ್ಟೋ ದಿನಕ್ಕೆ ಕೋಟಿ ಸಾವಿರಾರು ಕೋಟಿ ಅವರಿಗೆ ಆದಾಯ ಹೋಗ್ತಾ ಇರುತ್ತೆ ಅಮೇರಿಕಾಗೆ. ಹಾಗಾಗಿ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಂದು ಆಟ ಅವರಿಗೆ. ಹೀಗಾಗಿ ನಾವು ದೇವ್ರಿಗೆ ಬೇಡ್ಕೋಬೇಕು, ಮೊದಲಿನ ಯಾರು ಮಾಡಿಸ್ತಾ ಇರ್ತಾರೆ ಅಂಥವ್ರಿಗೆ ಶಿಕ್ಷೆ ಕೊಡಪ್ಪ. ಅಂಥವ್ರು ಭೂಮಿ ಮೇಲೆ ಇರೋಕ್ಕೆ ಅವರಿಗೆ ಸ್ವಲ್ಪ ಕಿಂಚಿಷ್ಟು ಅರ್ಹತೆಯೇ ಇಲ್ಲ. ಅವ್ರ ಫ್ಯಾಮಿಲಿಯವ್ರನ್ನ ಶಿಪ್ಪಲ್ಲಿ ಕಳಿಸ್ಬೇಕು. ಶಿಪ್ಪಲ್ಲಿ ಈಗ ನಿನ್ನೆ ಹಾರ್ಮೋಸಲ್ಲಿ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. ಫ್ಲ್ಯಾಗನ್ನು ನೋಡಿ ಅಟ್ಯಾಕ್ ಮಾಡೋದು, ಧ್ವಜವನ್ನು ನೋಡಿ. ಆಮೇಲೆ ಅದಕ್ಕೆ ಕಾರಣ ರಾಂಗ್ ವೇಯಲ್ಲಿ, ಅವರು ಆ ದಾರಿಯಲ್ಲಿ ಬರಬಾರ್ದಾಗಿತ್ತು, ಹಾಗಾಗಿ ನಾವು ದಾಳಿಯನ್ನು ಮಾಡಿದ್ವಿ ಅಂತ ಈ ರೀತಿ ಕಾರಣ ಕೊಡ್ತಾರೆ. ನಾವು ಬೇಡ್ಕೋಬೇಕಷ್ಟೇ, ಅದು ಭಗವಂತ ಅಂಥವ್ರು ಮೊದಲು ಭೂಮಿಯಿಂದ ಮೇಲ್ಗಡೆ ಶಿವನ ಪಾದಕ್ಕೆ ಹೋಗಿ ಆರಾಮವಾಗಿರಲಿ ಅಂತ ಬೇಡ್ಕೋಬೇಕಷ್ಟೆ. ಮತ್ತೇನೂ ಸಾಧ್ಯ ಇಲ್ಲ ನಮ್ಮಿಂದ. ಇಲ್ಲಾಂದರೆ ಭಾರತದವರೆಲ್ಲ ಯುವಕರು, ಆಮೇಲೆ ಈ ರಾಜಕಾರಣಿಗಳು, ವಯಸ್ಸಾದ ರಾಜಕಾರಣಿಗಳು ಎಲ್ಲರೂ ಡಿಜಿಟಲ್ ಸಿಗ್ನೇಚರ್ ಮುಖಾಂತರ ಅವನಿಗೆ ಪತ್ರ ಬರೀಬೇಕು, ಈ ಥರ ಮಾಡಿಸ್ಬೇಡಪ್ಪ, ನಮಗೆ ತೊಂದರೆ ಆಗುತ್ತೆ ಅಂತ.